ಲವ್ ಸೀಸನ್ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತೆ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಮತ್ತೆ ಕೋ ಆರ್ಟಿಸ್ಟ್ಗಳಿಗೆ, ಇಲ್ಲಿರುವಂತಹ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ಟೆಕ್ನಿಷಿಯನ್ಸ್ ಮತ್ತೆ ಲಿರಿಸಿಸ್ಟ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್, ಬಿಕಾಸ್ ಸಿನಿಮಾ ಅಂದ್ರೇ ಟೀಮ್ ವರ್ಕ್ ಮತ್ತೆ ಮೀಡಿಯಾ, ನೀವೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಸಿನಿಮಾ ಜನರ ಹತ್ರ ತಲುಪೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಶ್ ಕ್ರೂ ಬಗ್ಗೆ ಹೇಳ್ತೀನಿ. ಸಂಗೀತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ ಸ್ಪೇಸ್ ಮತ್ತು ಆ ಕಂಫರ್ಟ್ ಝೋನ್, ಹೊಸಬ್ರಿಗೆ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ಕಂಫರ್ಟ್ ಆಗಿ ಆ್ಯಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಆ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಕಲ್ತಿದ್ದೀನಿ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ತಂದಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ಭಟ್ರನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಪ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಮತ್ತು ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್ ಇಲ್ಲ, ಬಟ್ ಸ್ಟಾರ್ಟಿಂಗಿಂದ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತು ರಾಜೇಶ್ ಭಟ್ರನ್ ಸರ್ ಮತ್ತು ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಉನಿ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ದೀಕ್ಷಿತ್ ಮತ್ತು ರೀತು ಸಿಂಗ್ ಮತ್ತು ಸದಾನಂದ ಸರ್, ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿನಿಮಾದ ಹೀರೋಯಿನ್ ದಿಯಾ ಕೀರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದನ ಅವರೇ, ಥ್ಯಾಂಕ್ ಯು. ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್, ನಟನದಲ್ಲಿ ಸರ್ ನಾನು 2018ಇಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಹೈದರಾಬಾದಲ್ಲಿ ಎಲ್ಲ ಕೋರ್ಸಸ್ ಮಾಡಿದ್ದೀನಿ. ಲಾಸ್ಟ್ 2 years ಹಿಂದೆ ನಟನದಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡಿದ್ದೆ. ಸೊ ಅದಾದಮೇಲೆ ಈ ಸಿನಿಮಾ ಡಿಸ್ಕಷನ್ ಆಗಿ ಮಾಡಿದ್ದಾಯಿತು. ಸರ್, ಸಾರಿ, ಹೌದು, ಬಟ್ ಆ ಕತೆಗೂ ಈ ಕತೆಗೂ ತುಂಬ ವಿಭಿನ್ನವಾಗಿದೆ. ಇದು ನಮ್ಮ ಎಲ್ಲರ ಜೀವನದಲ್ಲೂ ಎಲ್ಲರೂ ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುವಂತಹ ಕತೆ ಸರ್ ಇದು. ಸೊ ತುಂಬ ವಿಭಿನ್ನವಾಗಿದೆ, ತುಂಬ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಹೌದು, ಅದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಆಕ್ಟ್ ಟೈಟಲ್, ಅದಕ್ಕೆ ಟ್ಯಾಗ್ ಲೈನ್ ಅಮರ ಮಧುರ ಪ್ರೇಮ ಅಂತ ಇಟ್ಟಿದ್ದೀವಿ. ಸಿನಿಮಾ ನೋಡಿದಾಗ ನಿಮಗೆ ಇನ್ನೂ ಡೀಪ್ ಆಗಿ ಅರ್ಥ ಆಗುತ್ತೆ. ಮತ್ತೆ ವೀರ್ ಸಮರ್ಥ್ ಸರ್, ಇಲ್ಲ ಸರ್, ಅದು ನೀವು ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಟ್ಯಾಗ್ ಲೈನ್ ಓವರ್ ಆಲ್ ಕಾನ್ಸೆಪ್ಟ್ಗೆ ನಾವು ಆ ಟೈಟಲ್ ಇಟ್ಟಿದ್ದೀವಿ. ಬಟ್ ನಿಮಗೆ ಯಾರು ಸುಮ್ಮನೆ ಇಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಪಾತ್ರಕ್ಕೂ ಒಂದು ಕತೆ ಇದೆ. ಎಲ್ಲ ಪಾತ್ರಗಳು ಸೇರಿದ್ರೆ ಲವ್ ಸೀಸನ್ಸ್ ಆಗುತ್ತೆ. ಥ್ಯಾಂಕ್ ಯು. ಅಂದ್ರೆ ಮೆಟಾಫಾರಿಕ್ ಆಗಿ ಹೇಳಕ್ ಕೊಡ್ತೀವಿ ಸರ್. ಮತ್ತೆ ವೀರ್ ಸಮರ್ಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಟೆಕ್ನಿಷಿಯನ್ ಆಗಿ ಪರಿಚಯ ಆದ್ವಿ, ಬಟ್ ಯು ಆರ್ ಲೈಕ್ ಮೈ ಫ್ಯಾಮಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟಿಂದ ಎಂಡ್ವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಈಗಲೂ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ನೀವು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಮ್ಯೂಸಿಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಮ್ಯೂಸಿಕ್ ಬರುತ್ತೆ ಅಂತ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಯಾವಾಗಲೂ ಋಣವಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಲಿರಿಸಿಸ್ಟ್ ಆದಂಥ ಪ್ರಮೋದ್ ಮರವಂತೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡಿ ನಮಗೆ ನಿಂತ್ಕೊಂಡು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಾಯಿ ಸರ್ವೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ, ಏನಿದೆಯೋ ಅದು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಇಲ್ಲಿ ಬರ್ದೇ ಇರುವಂಥ ನಮ್ಮ ಕೆ ಕಲ್ಯಾಣ್ ಸರ್ಗೆ, ಮತ್ತು ಧನಂಜಯ ರಂಜನ್ ಸರ್ಗೆ, ಮತ್ತು ಕ್ರಿಶ್ ಜೋಶಿ ಸರ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎಲ್ಲ ಸಾಂಗ್ಸು ವಿಭಿನ್ನವಾಗಿದೆ. ಎಲ್ಲ ಕತೆಗೆ ಒಂದೊಂದು ಸಾಂಗು ಕೂಡ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ಪ್ರತಿಯೊಂದು ಸಾಂಗ್ ಕೂಡ ಒಂದು ಕತೆ ಇರುತ್ತೆ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನಾನು ಲವ್ ಸೀಸನ್ ಸಿನಿಮಾದಲ್ಲಿ ರಾಮ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ತುಂಬ ರಿಯಲ್ ಆಗಿದೆ. ಐ ಮೀನ್ ಇಟ್ಸ್ ನಾಟ್ ಪರ್ಫೆಕ್ಟ್. ತಪ್ಪು ಮಾಡ್ತಾನೆ, ಕಲಿತಾನೆ, ಬೀಳ್ತಾನೆ, ಮತ್ತೆ ಎದ್ದು ಬರ್ತಾನೆ. ಇದೇ ಲೈಫ್, ಇದೇ ರಿಯಾಲಿಟಿ ಅಲ್ವಾ. ಸೊ ಇದು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತೆ ನಾನು ಈ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣಿಸ್ಕೊಳ್ತಿದ್ದೀನಿ. 24 ವರ್ಷ, 21 ವರ್ಷ, ಮತ್ತೆ 16 ವರ್ಷದ ಹುಡುಗನಾಗಿ. 21 ಮತ್ತು 24 ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು, ಕಾಸ್ಟ್ಯೂಮು ಟ್ರಿಮ್ ಎಲ್ಲ ಮಾಡಿ. ಬಟ್ 16 ವರ್ಷಕ್ಕೆ ಸಣ್ಣ ಆಗಬೇಕಾಗಿತ್ತು. ಡೈರೆಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು 1 ತಿಂಗಳು ಟೈಮ್ ತೊಗೊಂಡಿದ್ದೆ. 1 ತಿಂಗಳಲ್ಲಿ ಎಷ್ಟು ಸಣ್ಣ ಆದರೆ ಅಷ್ಟು ನಾನು ಹಿಂದೆ ತಿರುಗಿ ನೋಡಿದಾಗ ರಿಗ್ರೆಟ್ಸ್ ನನಗೆ ಇರಬಾರ್ದು. ಸೊ 1 ತಿಂಗಳು ನಾನು ಟೈಮ್ ಕೊಡಿ, ಎಷ್ಟಾದರೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ.
ಅವ್ರು ಅರ್ಥ ಮಾಡಿಕೊಂಡು ನನಗೆ 32 ಡೇಸ್ ಟೈಮ್ ಕೊಟ್ಟಿದ್ರು. ಆ 32 ಡೇಸಲ್ಲಿ ನೀವು ನಂಬಲ್ಲ 7 kg ಕಡಿಮೆ ಆಗಿದೆ. ತುಂಬಾನೇ ಕಷ್ಟಪಟ್ಟಿದ್ದೀನಿ. 4.5 ಗಂಟೆಯಿಂದ 5 ಗಂಟೆ ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಆ ಕ್ಯಾರೆಕ್ಟರ್ಗೋಸ್ಕರ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ನೋಡಿದಾಗ ನಾನು ಹೇಳೋದಲ್ಲ, ನೀವೇ ಫೀಲ್ ಆಗ್ತೀರಾ. ನೀವು ಆ ಕ್ಯಾರೆಕ್ಟರ್ ಆ ಎಪಿಸೋಡ್ ಪ್ಲೇ ಆಗ್ತಿದ್ದಾಗ ನಿಮ್ಗೆ ಆ ಮಜಾ ಫೀಲ್ ಆಗುತ್ತೆ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ಸಿನಿಮಾ ಬಗ್ಗೆ ಲವ್ ಸೀಸನ್ಸ್, ಅಮರ ಮಧುರ ಪ್ರೇಮ, ಎಟರ್ನಲ್ ಸ್ವೀಟ್ ಲವ್. ಲವ್ ಸೀಸನ್ ಇಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ. ಇದು ನಮ್ಮ ರಿಯಲ್ ಲೈಫ್ ಅಲ್ಲಿ ಬರೋ ಡಿಫ್ರೆಂಟ್ ಫೇಸಸ್ ಆಫ್ ಲವ್ ಬಗ್ಗೆ ಹೇಳುತ್ತೆ. ಹಾರ್ಟ್ ಬ್ರೇಕ್ ಆಗಿರ್ಬೋದು, ಮೆಮೊರೀಸ್ ಇರ್ಬೋದು, ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಇದೆಲ್ಲಾನು ನಮ್ಮ ನಿಜವಾದ ಲೈಫ್ ಅಲ್ಲಿ ನಡೆಯುತ್ತೆ. ಸೊ ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದೊಂದು ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿರುವಂತ ಸಿನಿಮಾ ಇದು. ಮ್ಯೂಸಿಕಲ್ ಲವ್ ಸ್ಟೋರಿ ಕಮ್ ಫ್ಯಾಮಿಲಿ ಡ್ರಾಮಾ. ಮತ್ತೆ ಇದು ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ, ಮತ್ತೆ ಎಲ್ಲಾ ಜನರೇಷನ್ಸ್ ಕೂಡ ಕುತ್ಕೊಂಡು ಫೀಲ್ ಆಗುವಂತ ಸಿನಿಮಾ. ನಾನು ಹೇಳಬೇಕು ಅಂದ್ರೆ, ಈ ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ರಿಗೂ ಅವ್ರ ಓನ್ ಲವ್ ಸ್ಟೋರಿ ನೆನಪಾಗುತ್ತೆ. ಡೆಫಿನೆಟ್ಲಿ ಇಫ್ ಯು ಆರ್ ಎವರ್ ಲವ್ಡ್ ಸಮ್ವನ್ ಈವನ್ ಒನ್ಸ್, ದಿಸ್ ಫಿಲಮ್ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಯು. ನಾನು ಹೇಳ್ಬೇಕು ಅಂದ್ರೆ, ಈ ಸಿನಿಮಾ ನೋಡಿದ್ಮೇಲೆ ನೀವು ಬರೀ ನಮ್ಮ ಕತೆ ಮಾತ್ರ ನೆನ್ಪಿಟ್ಕೊಳ್ಳಲ್ಲ, ನಿಮ್ಮ ಜೀವನವನ್ನ ನೆನಪು ಮಾಡ್ಕೊಳ್ತೀರಾ. ಮತ್ತೆ ಒಂದು ಸಲ ಈ ಸಿನಿಮಾ ನೋಡಿದ್ರೆ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಮ ಸಂಬಂಧಗಳಿಗೆ ಹೊಸ ಅರ್ಥ ಸಿಗುತ್ತೆ. ಸೊ ಆಡಿಯನ್ಸ್, ಪ್ಲೀಸ್ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಇದು ಸಿನಿಮಾ ಅಲ್ಲ, ಇದು ನಿಮ್ಮ ಕತೆ. ದಿಸ್ ಇಸ್ ಯುವರ್ ಸ್ಟೋರಿ. ಸೊ ದಯವಿಟ್ಟು ಈ ಸಿನಿಮಾನ ಸಪೋರ್ಟ್ ಮಾಡಿ. ಮತ್ತೆ ಕೆಲವೊಂದು ಫೀಲಿಂಗ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ವರ್ಡ್ಸ್ ಅಲ್ಲಿ, ಬಟ್ ಅದನ್ನ ಫೀಲ್ ಮಾಡ್ಬೋದು. ಸೊ ಫೀಲ್ ಮಾಡುವಂತ ಸಿನಿಮಾ ನಮ್ಮ ಲವ್ ಸೀಸನ್ಸ್. ಸೊ ಐ ಜಸ್ಟ್ ವಾಂಟ್ ಟು ಸೇ, ದಿಸ್ ಇಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್, ಇಟ್ಸ್ ಅನ್ ಆಬ್ಸಲ್ಯೂಟ್ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಸಿನಿಮಾನ ನೋಡಿ, ಇದನ್ನ ಮಿಸ್ ಮಾಡ್ಕೋಬೇಡಿ ಆಡಿಯನ್ಸ್. ದಯವಿಟ್ಟು ಸಿನಿಮಾನ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ. ಬಿಕಾಸ್ ಹೊಸಬ್ರು ಬರಬೇಕು, ಹೊಸ ಕಂಟೆಂಟ್ಸ್ ಬರಬೇಕು. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮಂತ ಹೊಸಬ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬರ್ತಿದೀವಿ. ನಮ್ಮನ್ನ ನಂಬಿ ಥಿಯೇಟರ್ಗೆ ಬನ್ನಿ, ನಿಮ್ಗೆ ಮೋಸ ಮಾಡಲ್ಲ ನಾವು. 100% ಶೋರ್ ಒಳ್ಳೆ ಕಂಟೆಂಟ್ ಜೊತೆಲೆ ಬರ್ತಿದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ನಮ್ಮ ತಂದೆಯವರೇ. ಬಟ್ ಸಿನಿಮಾ ಅಂತ ಬಂದಾಗ ತಂದೆ ಮಗನಾಗಿ ರಿಲೇಶನ್ಶಿಪ್ ಇರಲಿಲ್ಲ. ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ ಏನ್ ರಿಲೇಶನ್ಶಿಪ್ ಇರಬೇಕೋ ಅದೇ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಪ್ರೊಡ್ಯೂಸರ್ಸ್ ಕನ್ನಡ ಇಂಡಸ್ಟ್ರಿಗೆ ಬೇಕಿದೆ. ಬಿಕಾಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂದ್ರೆ, ನಾವು ಪ್ರೀ ಪ್ರೊಡಕ್ಷನ್ ಪ್ಲಾನ್ ಅಲ್ಲಿ ನಾವು ಬಜೆಟ್ ಹಾಕೊಳ್ತಿದ್ದಾಗ ಟೆಕ್ನಿಷಿಯನ್ಸ್ ಮತ್ತೆ ಕ್ಯಾಮ್ರಾ ಈ ತರ ಸ್ವಲ್ಪ ಮೀಡಿಯಂ ರೇಂಜ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಾಗ ಪ್ರೊಡ್ಯೂಸರ್ಸ್ ಅಲ್ಲಿ ಬಂದು, ಇಲ್ಲ ನೀವು ಕಾಂಪ್ರಮೈಸ್ ಆಗಬೇಡಿ, ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಕೊಡ್ತೀನಿ, ಟೆಕ್ನಿಷಿಯನ್ಸ್ ಕೊಡ್ತೀನಿ, ನೀವು ಸಿನಿಮಾ ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಚೆನ್ನಾಗಿ ತೆಗೀರಿ, ಇದೆಲ್ಲ ಯೋಚನೆ ಮಾಡಬೇಡಿ ಅಂತ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾವೇನೇ ಪ್ಲಾನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಎಲ್ಲೂ ಕಡಿಮೆ ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಡೈರೆಕ್ಟರ್, ಕ್ಯಾಪ್ಟನ್ ಆಫ್ ದಿ ಶಿಪ್, ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವ್ರ ಜರ್ನಿ ನನಗೆ ಗೊತ್ತು. ಸುಮಾರು 5-6 ವರ್ಷದಿಂದ ನಾವು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ, MRF ಅಂತ, ಒಂದು 5-6 ವರ್ಷದಿಂದ. ಅಲ್ಲಿಂದ ನಮ್ಮ ಜರ್ನಿ ಟ್ರಾವೆಲ್ ಆಗ್ತಿದೆ. ಅದಾದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ, ಅದು ಆಗಲಿಲ್ಲ. ಮತ್ತೆ ಅದ್ಮೇಲೆ ಶಾರ್ಟ್ ಫಿಲ್ಮ್ ಅಟ್ಲೀಸ್ಟ್ ಪ್ರೋಸೆಸ್ ಅಲ್ಲಿ ಇರೋಣ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಪ್ಲಾನ್ ಮಾಡ್ಕೊಂಡ್ವಿ, ಅದು ಆಗಲಿಲ್ಲ. ಸೊ ಈ ಒಂದು 5 ಗಂಟೆ ರಾತ್ರಿಯಲ್ಲಿ ಒಂದು ಯೋಚನೆ ಬರುತ್ತೆ ಅವ್ರಿಗೆ. ಬೆಳಗ್ಗೆ 5 ಗಂಟೆ ರಾತ್ರಿ ಫೋನ್ ಮಾಡ್ಬಿಟ್ಟು ಈ ತರ ಒಂದು ಥಾಟ್ ಬಂದಿದೆ, ಈ ತರ ಚೆನ್ನಾಗಿದೆ ಅಂತ ಎಕ್ಸೈಟ್ ಆಗಿ ಡಿಸ್ಕಷನ್ ಮಾಡಿ ಈ ಕತೆ ಹೇಳಿದಾಗ ನನಗೂ ಎಕ್ಸೈಟ್ ಆಯ್ತು. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಇದು ನಮ್ಮ ಕನಸು. ಇವತ್ತು ಇಲ್ಲಿ ನಿಂತಿದ್ದೀವಿ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬಾನೇ ಕಷ್ಟಪಟ್ಟಿದ್ದೀರಾ, ತುಂಬಾನೇ ಶ್ರಮ ಹಾಕಿದ್ದೀರಾ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತುಂಬಾ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳಿದಂಗೆ ಒಳ್ಳೆಯವರು ಅಂತ, ಒಳ್ಳೆಯವರು ಒಳ್ಳೆತನ ಇರೋದಕ್ಕೆ ಈ ತರ ಸಿನಿಮಾ, ಇಷ್ಟು ಈ ಹೈ ಲೆವೆಲ್ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚು ಮಾತಾಡ್ತೀನಿ ಅವ್ರ ಬಗ್ಗೆ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದು ನಮ್ಮ ಸಾಂಗ್ಸ್, ಟೀಸರ್ಸ್, ಟ್ರೈಲರ್ಸ್, ನಮ್ಮ ಸಿನಿಮಾದ ಏನೇ ಕಂಟೆಂಟ್ಸ್ ಇದ್ರು ನಮ್ಮ
ಪ್ರೊಡಕ್ಷನ್ NR ಯೂಟ್ಯೂಬ್ ಚಾನಲ್ ಅಲ್ಲೇ NR ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲೇ ರಿಲೀಸ್ ಆಗ್ತಿದೆ. ನಾವು ಯಾವುದೇ ಆಡಿಯೋ ರೈಟ್ಸ್ಗೆ ಕೊಡ್ಲಿಲ್ಲ. ದಯವಿಟ್ಟು ನಿಮ್ ಸಹಕಾರ ಬೇಕು, ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸಾಂಗ್ಸ್ ಎಲ್ಲ ಬರ್ತಿದೆ, ಓನಾಗಿ ಮಾಡ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು ಅಂದ್ರೆ ಸಿನಿಮಾ ಇಸ್ ಮೈ ಏಮ್, ಸಿನಿಮಾ ಇಸ್ ಮೈ ಡ್ರೀಮ್, ಸಿನಿಮಾ ಇಸ್ ಮೈ ಚಾಲೆಂಜ್, ಸಿನಿಮಾ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಥ್ಯಾಂಕ್ ಯು. ನನ್ನ ನಂಬಿ ಒಳ್ಳೆ ಸಿನಿಮಾ ಕೊಡ್ತಿದೀವಿ. ಇನ್ನೂ ಹೆಚ್ಚು ಮುಂದೆ ಒಳ್ಳೆ ಸಿನಿಮಾಗಳೇ ಕೊಡ್ತೀವಿ ನಮ್ಮ ಪ್ರೊಡಕ್ಷನ್ ಇಂದ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್.